ವಿವೇಕ್ ಅವರೇ, ಇಲ್ಲಿ ಇಲ್ಲಿ ಸಾರಿ, ಇಲ್ಲಿ ವಿವೇಕ್ ಅವರೇ, ಈ ಸ್ಕ್ರಿಪ್ಟ್ನ ಅಂದ್ರೆ ಸಂಚಿತ್ ಅವ್ರಿಗೋಸ್ಕರನೇ ಮಾಡಿದ್ದ ಅಥವಾ ಡಾಲಿ ಅವ್ರ ಬಗ್ಗೆ ಹೇಳ್ತಾ ಇದ್ರಿ, ಡಾಲಿ ಅವ್ರಿಗೆ ಮಾಡ್ಕೊಂಡಿದ್ದನ್ನ ಇವ್ರಿಗೆ ಮಾಡ್ತಿದ್ರಾ ಹೇಗೆ ಅಂತಕ್ಕಂಥ, ಜೊತೆಗೆ ನೀವು ಪ್ರೀವಿಯಸ್ ಯಾರ ಜೊತೆ ವರ್ಕ್ ಮಾಡಿದ್ರಿ ಅಂತ ಸ್ವಲ್ಪ ಹೇಳ್ಬೋದು? ಈ ಕಥೆ ನಾನು ಮತ್ತೆ ನಾಗಭೂಷಣ್ ದೇಶಪಾಂಡೆ ಬರೆದಿದ್ದು. ಕಥೆ ನಾವು 2019ರಲ್ಲೇನೋ ನಾವು 2019 ಡಿಸೆಂಬರ್ 31ಕ್ಕೆ ಅವನು ಈ ಚಿತ್ರದ ಐಡಿಯಾ ಹೇಳಿದ್ದು. ಐಡಿಯಾ ಹೇಳ್ತಿದ್ದಂಗೆ ಇಷ್ಟ ಆಯಿತು, ವರ್ಕ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಆದರೆ 2020 ಮಾರ್ಚಿಂದ ಏನಾಯಿತು ಅಂತ ನಿಮ್ಮೆಲ್ರಿಗೂ ಗೊತ್ತು. ಸೊ ಲಾಕ್ಡೌನ್ ಆಯಿತು, ಸೊ ನಾವು ಕೆಲಸ ಮಾಡೋಕ್ಕಾಗಲಿಲ್ಲ. ಸೊ 2020ನಲ್ಲಿ ನಾವು ಬರೆಯೋದಕ್ಕೆ ಶುರು ಮಾಡಿದ್ವಿ. 21ನಲ್ಲಿ ನಮ್ಮ ಸ್ಕ್ರಿಪ್ಟ್ ರೆಡಿ ಆಗಿತ್ತು. ನಾವು ಅದನ್ನು ಧನಂಜಯ್ಗೆ ಹೇಳಿದ್ವಿ, ಗೆಳೆಯ ಡಾಲಿ ಧನಂಜಯ್ಗೆ ಹೇಳಿದ್ವಿ. ಆ್ಯಂಡ್ ಹಿ ವಾಸ್ ವೆರಿ ವೆರಿ ಎಕ್ಸೈಟೆಡ್. ವಿ ಟ್ರಾವೆಲ್ಡ್. ಆದರೆ ಅದಾದ ನಂತರ ವಿ ಥಾಟ್ ವಿ ನೀಡ್ ಅ ವೆರಿ ವೆರಿ ನ್ಯೂ ಫೇಸ್ ಫಾರ್ ದಿಸ್. ಒಂದು ಸ್ಟ್ರೈಕಿಂಗ್ ಆಗಿರೋ, ಯಾರು ಎಲ್ಲೂ ನೋಡ್ದಲೇ ಇರುವಂಥ ಒಂದು ಮುಖ ಈ ಪಾತ್ರಕ್ಕೆ ಬೇಕು ಅಂತ. ಅದಕ್ಕೋಸ್ಕರ ನಾವು ತುಂಬ ಕೇರ್ಫುಲಿ ಕಾಸ್ಟ್ ಮಾಡಿರೋ ಇದು. ಆ್ಯಂಡ್ ಟು ಆರ್ ಗ್ರೇಟರ್ ಡಿಲೈಟ್, ಸಂಚಿತ್ ರಿಯಲಿ ಗಾಟ್ ಎಕ್ಸೈಟೆಡ್. ನಾವು ಇದನ್ನ ಹೇಳಿದಾಗ ಹಿ ಗಾಟ್ ಆಲ್ ದ ನಿಟಿಗ್ರಿಟೀಸ್. ನಾವು ಏನೇನು ಮಾತಾಡಬೇಕು, ನಾವು ಯಾವ್ಯಾವ ಸೂಕ್ಷ್ಮಗಳನ್ನ ಸ್ಕ್ರಿಪ್ಟಲ್ಲಿ ಇನ್ಕಲ್ಕೇಟ್ ಮಾಡ್ಕೊಂಡಿದ್ವಿ, ಅದೆಲ್ಲ ಹಿ ಅಂಡರ್ಸ್ಟುಡ್ ಎವ್ರಿಥಿಂಗ್. ತುಂಬ ಕ್ರಿಕೆಟ್ ಅಂಶಗಳಿದೆ, ತುಂಬ ಸಿನಿಮಾ ಅಂಶ ಇದೆ, ತುಂಬ ಅಂಶಗಳಿದೆ ಈ ಫಿಲ್ಮ್ನಲ್ಲಿ. ಸೊ ಅದೆಲ್ಲನೂ ಸಂಚಿತ್ಗೆ ತುಂಬ ನೀಟಾಗಿ ಅರ್ಥ ಆಯಿತು. ಆ್ಯಂಡ್ ಸೊ ಪ್ರಾಬಬ್ಲಿ ಐ ಥಿಂಕ್ ಇದು ಹಿಂಗೆ ಆಗಬೇಕಾಗಿತ್ತು. ಸೊ ಈ ಚಿತ್ರದ ಡೆಸ್ಟಿನಿ ಇದೇ ಥರ ಇತ್ತು. ಕಾರ್ತಿಕ್ ಅವರು ಹೇಳಿದಾಗೆ, ಸೊ ಇದು ಡೆಸ್ಟಿನಿ, ಸೊ ಇದು ಹಿಂಗೆ ಆಗಬೇಕಾಗಿತ್ತು. ಸೊ ಈಗ ಆಗ್ತಾ ಇರೋದು ತುಂಬ ಒಳ್ಳೆಯದು. ಆ್ಯಂಡ್ ಇದಕ್ಕೆ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ. ಆ್ಯಂಡ್ ಎಲ್ಲರೂ ಇನ್ನೊಂದಷ್ಟು ವರ್ಷ ಇದನ್ನು ರೀವಿಸಿಟ್ ಮಾಡೋ ಥರದ ಸಿನಿಮಾ ಆಗುತ್ತೆ ಅಂತ ಅಂತೂ ನಾನು ನಿರ್ದೇಶಕನಾಗಿ ನಾನು ಐ ಕ್ಯಾನ್ ಪ್ರಾಮಿಸ್. ಸಂಚಿತ್ ಸರ್, ನಿಮಗೆ ನಾನು ಮೈಸೂರವನು, ಮಹಾರಾಜ ಕಾಲೇಜಲ್ಲಿ ಓದಿದ್ದು ನಾನು. ಅದಾದಮೇಲೆ ನಾನು ರೇಡಿಯೋನಲ್ಲಿ RJ ಆಗಿದ್ದೆ. ಅದಾದಮೇಲೆ ಚೆನ್ನೈಯಲ್ಲಿ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ನಾನು ಮುಂಬೈಯಲ್ಲಿ ಕೆಲಸ ಮಾಡಿದ್ದೆ. ಇರಾಸ್ ಇಂಟರ್ನ್ಯಾಷನಲ್ ಅಂತ ಒಂದು ಕಂಪನಿ ಇದೆ, ಅಲ್ಲಿ ಒಂದು ರೈಟರ್ಸ್ ರೂಮಲ್ಲಿ ನಾನು ಸ್ಕ್ರೀನ್ ರೈಟರ್ ಆಗಿದ್ದೆ. ಅದಾದಮೇಲೆ 2017ರಿಂದ ನಾನು ಬೆಂಗಳೂರಿನಲ್ಲೇ ಬೇಸ್ ಆಗಿದ್ದೀನಿ. ಆ್ಯಂಡ್ ಇದಕ್ಕೆ ಮುಂಚೆ ನಾನು ಸುಮಾರು ಫಿಲ್ಮ್ಗಳಲ್ಲಿ, ಅದೇ ನಿನ್ನಿಂದಲೇ ಅಸಿಸ್ಟೆಂಟ್ ಆಗಿದ್ದೆ. ಅದಾದಮೇಲೆ ಲಾಸ್ಟ್ ಬಸ್ ಅಂತ ಒಂದು ಫಿಲ್ಮ್, ಆ್ಯಂಡ್ ಆಲ್ ದೀಸ್ ಫಿಲ್ಮ್ಸ್, ಇದೆಲ್ಲದರಲ್ಲೂ ರೈಟರ್ ಆಗಿ AD ಆಗಿ ಕೆಲಸ ಮಾಡ್ತಾ ಸೊ ಫೈನಲಿ ನೌ ಐ ಹ್ಯಾವ್ ಬಿಕಮ್ ದ ಡೈರೆಕ್ಟರ್. ಥ್ಯಾಂಕ್ ಯು. ಕೇಳ್ತಲ್ವಾ? ಕೆಪಾಸಿಟಿ ಇದ್ರೂ ಕೂಡ ಕೊಲಾಬ್ರೇಷನ್ ಐಡಿಯಾ ಯಾಕೆ ಅಂತ? ಕೆಪಾಸಿಟಿ ಒಬ್ರು ಅಂತಲ್ಲ, ಈಗ ಏನಂತಂದ್ರೆ ಕೊಲಾಬ್ರೇಷನ್ ಇರೋದು ಲೈಕ್ ಮೈಂಡ್ಸ್ ಇಬ್ರು ಒಂದೇ ಥರ ಯೋಚನೆ ಮಾಡಿದಾಗ, ಒಂದು ಪ್ರಿಯಾ ಮೇಡಮ್ಗೆ ಅವ್ರ ಸಂಚಿನ ಲಾಂಚ್ ಚಿಕ್ಕ ವಯಸ್ಸಿಂದ ಅವ್ರು ಆಡಿಸಿರೋ ಹುಡುಗ. ಸೊ ಅವರು ನಾನೇ ಲಾಂಚ್ ಮಾಡಬೇಕು ಅನ್ನೋದಿತ್ತು. ನೀವು ಇವನ್ ಜಿಮ್ಮಿ ನೋಡಿದ್ರು ಅದರಲ್ಲೂ ಅವರು ಒನ್ ಆಫ್ ದಿ ಪಾರ್ಟ್ನರ್ಸ್ ಇದ್ದಿದ್ದು. ಸೊ ಇದರಲ್ಲೂ ಅವ್ರದ್ದು ಒಂದು ತುಂಬ ಆಸೆ, ಫಸ್ಟ್ ಪಿಕ್ಚರ್ ನಾನೇ ಮಾಡಬೇಕು ಅಂತ. ಸರ್ ನಾನು ಕತೆ ತಗೊಂಡು ಹೋದಾಗ, ಸರ್ ಮೇಡಮ್ ಇದು ಮಾಡ್ಬೋದಾ ಅಂತ ಸರ್ಗೆ ಕೇಳಿದಾಗ, ವೈ ಕ್ಯಾಂಟ್ ವಿ ಕೊಲಾಬ್ರೇಟ್, ಮಾಡ್ಬೋದಾ ಇಬ್ರು ಸೇರಿ ಅಂತಾನೆ. ನಾವು ಆಲ್ವೇಸ್ ನೀವು ನೋಡ್ದಂಗೆ ನಮ್ಮದು ಎಕ್ಕ ಆಗಿರಲಿ ಅಥವಾ ಪೌಡ್ರ್ ಆಗಿರಲಿ, ನಾವೆಲ್ಲ ಕೊಲಾಬ್ರೇಟೇ ಮಾಡಿರೋದು. ಸೊ ಕೊಲಾಬ್ರೇಷನಿಂದ ಏನಾಗುತ್ತೆ ಗೊತ್ತಾ ಸರ್, ಇನ್ನೂ ಎಕ್ಸ್ಟ್ರಾ ಐಡಿಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಈಗ ನಮ್ಮ ಕಡೆಯಿಂದ ಕೆಲವು ಇನ್ಪುಟ್ ಇರುತ್ತೆ, ಅವ್ರ ಕಡೆಯಿಂದ ಕೆಲವು ಇನ್ಪುಟ್ ಆಗಿರುತ್ತೆ. ಸೊ ಜಾಸ್ತಿ ಬೆಟರ್ಮೆಂಟ್ ಇನ್ನೂ ಇದಾಗುತ್ತೆ. ಆ್ಯಂಡ್ ನೀವು ಎಲ್ಲೇ ನೋಡಿದ್ರು ಕೊಲಾಬ್ರೇಷನ್ ಆಗಿರೋದು. ಈಗ ನೀವು ಒಂದು ಹಿಂದಿ ಇದನ್ನು ನೋಡ್ರಿ, ಕರಣ್ ಜೋಹರ್ ಅನ್ನೋರು ಕೆಲವು ಸೋಲೋ ಮಾಡ್ತಾರೆ ಪ್ರೊಡಕ್ಷನ್ಸು, ಕೆಲವು ಒಂದು 4-5 ಸಂಸ್ಥೆಗಳ ಜೊತೆ ಸೇರ್ಕೊಂಡು ಮಾಡ್ತಾರೆ. ಹಾಗಂತ ಏನಂದ್ರೆ ಐಡಿಯಾಸ್ ತುಂಬ ಜಾಸ್ತಿ ಎಕ್ಸ್ಚೇಂಜ್ ಆಗುತ್ತೆ, ಇನ್ನೂ ಸಿನಿಮಾ ಬೆಟರ್ಮೆಂಟ್ ಆಗುತ್ತೆ ಅಂತ ಒಂದೇ ಕಾರಣಕ್ಕೆ ಬಿಟ್ಟರೆ ಇನ್ನೇನು ಇದಿಲ್ಲ ಸರ್. ಮಾಡ್ಬೋದು ಬಟ್ ಇಲ್ಲ ಅಂತಲ್ಲ, ಜೊತೆಗೆ ಮಾಡೋದು ಇನ್ನೂ ಖುಷಿ ತಂದು ಕೊಡುತ್ತೆ ನಮಗೆ. ಬಜೆಟ್ ಲಿಮಿಟೇಷನ್ಸ್ ಅಂತ ಏನು, ಈಗ ಈ ಸಿನಿಮಾಗೆ ಏನು ಬೇಕು, ಹೊಸೊಬ್ರಿಗೆ ಏನು ಹಾಕ್ಬೇಕು, ಎರಡು ನೋಡಿಕೊಂಡು ಸಿನಿಮಾಗೆ ಏನು ಬೇಕು ಹಾಕಿದೆ. ಆ್ಯಂಡ್ ಇಷ್ಟಲ್ಲೇ ಮಾಡಿ ಅಂತ ಏನಿಲ್ಲ. ಫಸ್ಟ್ ಅವ್ರಿಗೆ ತಂದು ಕೊಟ್ಟಾಗ ಫಸ್ಟ್ ರೌಂಡಲ್ಲಿ ನಾವೇನು ಬಜೆಟ್ ಅಂದ್ಕೊಂಡಿದ್ವಿ, ವಿ ಆರ್ ಓಕೆ ವಿತ್ ಇಟ್, ಬಿಕಾಸ್ ಈ ಸಿನಿಮಾಗೆ ಅಷ್ಟು ಬೇಕು. ಆಮೇಲೆ ಅದಕ್ಕೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀರಾಮ್ ಸರ್, ಅವರು ಮ್ಯಾಕ್ಸ್ಗೂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ರು. ಅವರು ಮತ್ತು ನನ್ನ ಕಸಿನ್ ಅಭಿ ಅಂತ ಅವರಿಬ್ಬರು ಈ ಸಿನಿಮಾ ಇದು ಮಾಡಿ ತುಂಬ ನೀಟಾಗಿ ಬಜೆಟ್ ಹಾಕಿದ್ದಾರೆ ಸರ್. ಎಷ್ಟು ಬೇಕು ಹಾಕಿದ್ದಾರೆ. ಎಸ್, ಟುಡೇ ನಾವು ಎಕ್ಕಾ ಪ್ರೆಸ್ ಮೀಟಲ್ಲೂ ಹೇಳ್ದಂಗೆ, ಇವತ್ತು ನಮಗೆ ಓಪನ್ ಇರೋ ಮಾರ್ಕೆಟ್ ಥಿಯೇಟರ್ ಒಂದೇ. ಅಂದರೆ ಸ್ಯಾಟಲೈಟ್ ಆಗಲಿ ಅಥವಾ OTT ಆಗಲಿ ಇವತ್ತಿಗೆ ಸದ್ಯಕ್ಕೆ ಗ್ಯಾರಂಟಿ ಇಲ್ಲ. ಓಪನ್ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಬಟ್ ನಾವು ಥಿಯೇಟರ್ ನಂಬ್ಕೊಂಡೇ ಮಾಡಿರೋದು. ಆಮೇಲೆ ಇದು ಒಂಥರ
ಸಿನಿಮಾ ಅವ್ರು ಹೇಳ್ದೆ, ನಾನು ಅವಾಗಿಂದ ಎಲ್ಲರೂ ಏನು ಎಕ್ಸೈಟ್ ಆಗಿರೋದು, ಚರಣ್ ಫಸ್ಟ್ ಹೇಳ್ದಂಗೆ ತುಂಬ ಕಲ್ಟ್ ವಿಷಯಗಳು ಇಟ್ಕೊಂಡು ಮಾಡಿರೋ ಕತೆ. ಒಂದು ಸೂರಿ ಮುಂಚೆ ಮಾಡಿದ್ರು ದುನಿಯಾ ಸೂರಿ ಆಗಲಿ ಅಥವಾ ವೆಟ್ರಿ ಮಾರನ್ ಅವ್ರು ಮಾಡೋದು ಆ ಶೈಲಿಯಲ್ಲಿ ಒಂದು ಮೈಸೂರಲ್ಲಿ ನಡೆದಿದ್ದ ಘಟನೆಯಿಂದ ಮಾಡಿರೋ ಕತೆ ಸರ್. ಸೊ ಅದಕ್ಕೆ ಏನು ಬೇಕು ಅದು ಕೊಟ್ಟಿದೆ ಸರ್.